ಹಾಗಂತ ಅವಳ ಆಸೆ ಮೇಲೆ ನಾನು ಯಾವತ್ತೂ ಕಲ್ಲಾಗ್ದವನಲ್ಲ. ಅವಳು ಒಪ್ಕೊಂಡ್ಮೇಲೆ ನಾನು ಈ ಸಂಬಂಧನ ಮುಂದುವರ್ಸಕ್ಕೆ ಬಂದಿದ್ದು. ಅವಳೇ ಹೇಳಿದ್ದು, ಅಪ್ಪಾಜಿ ನಮ್ಮಿಂದ ನಿಮ್ಮ ಸಂಸಾರಕ್ಕೆ ತುಂಬ ತೊಂದರೆಯಾಗಿದೆ, ಅದಕ್ಕೆ ನ್ಯಾಯ ಕೊಡಿಸದೇ ಇರೋದು ಯಾವ ಧರ್ಮ ಅಂತ. ಈ ಮದುವೆಗೆ ಅವಳ ಸಂಪೂರ್ಣ ಒಪ್ಪಿಗೆ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ವಿಕ್ರಮ್, ನೀನೇನು ಹೇಳ್ತೀಯ? ನಾನೇನು ಹೇಳಿ ಅಪ್ಪಾಜಿ, ನೀವೆಲ್ಲ ದೊಡ್ಡವರು, ನಿಮ್ಗೇನು ಸರಿ ಅನ್ಸತ್ತೋ ಹಾಗೆ ಮಾಡಿ. ಮೇಘ್ನ ಜಾಗನ ಮಧುರ ತುಂಬಿಸೋ ಆಗಿದ್ರೆ ನನಗೇನು ಅಭ್ಯಂತರ ಇಲ್ಲ. ಖಂಡಿತ ಅವಳು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಸಾಹೇಬ್ರೆ. ಮೇಘನಿಂದ ಆದ ತಪ್ಪು ಇವಳಿಂದ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಸರಿ, ಹಾಗಾದ್ರೆ ದೇವ್ರ ಮೇಲೆ ಭಾರ ಹಾಕಿ ವಿಷಯ ಮುಂದುವರ್ಸೋಣ. ಮದುವೆನ ಸಿಂಪಲ್ ಆಗಿ ಮನೆಯಲ್ಲೇ ಮಾಡೋಣ. ಪುರೋಹಿತರ ಹತ್ರ ನಾನು ಮಾತಾಡ್ತೀನಿ. ಮೂರ್ತಿಗಳೇ, ಮದುವೆ ನಮ್ಮ ಮನೇಲೆ ನಡೀಲಿ. ಹಾಗೆ ಆಗ್ಲಿ ಅಮ್ಮನವ್ರೆ. ಮಧುರನ್ ಸ್ವಲ್ಪ ಮನೆ ಕಳಿಸ್ಕೊಡಿ. ಮೇಘನನ್ ವಿಷಯದಲ್ಲಿ ಅವಳಿಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೆ, ಸ್ವಲ್ಪ ಮಾತಾಡಬೇಕು ಅವಳ ಹತ್ರ. ಸರಿ ಅಮ್ಮವ್ರೆ, ಸರಿ. ಅಜ್ಜಿ ಬರ್ತೀನಿ. ಆಯ್ತು, ಸಾಬ್ರೆ ಹೋಗಿದ್ದು ಬರ್ತೀನಿ. ಸಾಹೇಬ್ರ ಮನೆಗೆ ಹೋಗಿದ್ದೆ, ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಬಿಡಿ ಅಂತ ಹೇಳಿದ್ರು. ಇಂತಹ ನೋವಿನ ಸಮಯದಲ್ಲೂ ಮದುವೆ ಪ್ರಸ್ತಾಪ ಮಾಡಬಾರ್ದಾಗಿತ್ತು ನಿಜ, ಆದ್ರೆ ಈ ನೋವನ್ನೆಲ್ಲ ಮರೆಯಕ್ಕೆ ಇರೋದು ಇದೊಂದೇ ಅಲ್ವೇನೆ ದಾರಿ. ನಾನು ಮದುವೆ ವಿಚಾರ ಮಾತಾಡ್ತಿದ್ದ ಹಾಗೇನೆ ಸಾಹೇಬ್ರು ಎಷ್ಟು ಪ್ರೋತ್ಸಾಹ ಕೊಟ್ಟರು ಗೊತ್ತೇನೆ. ನೀನು ತುಂಬಾ ಒಳ್ಳೇದಾಗುತ್ತೆ ಕಡೆ, ನೀನು ತುಂಬಾ ಅದೃಷ್ಟವಂತೆ ನೀನು. ಹಾ, ಇನ್ನೊಂದು ವಿಷಯ, ಜಯಮ್ನವರು ನಿನ್ನ ತುಂಬಾ ಕೇಳ್ತಾ ಇದ್ರು. ಏನಂತ ವಿಷಯ? ಅದೆಲ್ಲ ನನ್ನ ಹತ್ರ ಎಲ್ಲೇ ಹೇಳ್ತಾರೆ, ನೀನೇ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬಾ. ಆಮೇಲೆ ಇನ್ನೊಂದು ವಿಷಯ, ಅವ್ರು ಏನೇ ಮಾತಾಡಿದ್ರು ನೀನು ಮದುವೆಗೆ ಪೂರಕವಾಗಿ ಉತ್ತರ ಕೊಡು. ಹಾಗಂದ್ರು ಹೀಗಂದ್ರು ಅಂತ ಉಲ್ಟಾ ಹೊಡೆದ್ಬಿಡ್ಬೇಡ. ಈಗಾಗಲೇ ಅವರು ನಿನ್ನ ಆ ಮನೆ ಸೊಸೆ ಅನ್ಕೊಂಡು ನಿನ್ಗೊಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ ಕಣೆ. ಅದನ್ನು ಉಳಿಸ್ಕೊಳ್ಳೋದು ನಿನ್ ಕರ್ತವ್ಯ ಕಣೆ. ನಾನೇ ತಪ್ಪು ಮಾಡ್ಬಿಟ್ಟೆ. ಮೇಘ ನಿನ್ಗೆ ಪ್ರಕಾಶನ್ ಜೊತೆ ಮದುವೆ ಮಾಡಿಸಿ ನಿನ್ನ ಆ ಮನೆಗೆ ಸೊಸೆ ಮಾಡ್ಬಿಡ್ಬೇಕಾಗಿತ್ತು. ಆಗ ಮೇಘ ನಾನು ಸಾಯ್ತಾ ಇರಲಿಲ್ಲ, ಸಾಹೇಬ್ರು ಈ ತೊಂದರೆ ಎಲ್ಲ ಅನುಭವಿಸ್ಬೇಕಾಗಿರ್ಲಿಲ್ಲ. ನೀನು ಆ ಮನೆ ಸೊಸೆ ಆಗಕ್ಕೆ ಎಲ್ಲ ಯೋಗ್ಯತೆ ನಿನಗಿದೆ ಕಣೆ.
ಒಳ್ಳೇದಾಗಿ. ಹೇಳ ಮಧುರ, ಜೇಮ್ನವ್ರ ಹತ್ರ ಮಾತಾಡಿದ್ಯಾ? ಏನಂದ್ರು? ಏನಂತ ವಿಷಯ? ಅವ್ರ ಜೊತೆ ಮಾತಾಡ್ದಿರ್ಲಿಯಪ್ಪ. ಈ ಮನೇಲಿ ಯಾರ ಜೊತೆ ಮಾತಾಡಕ್ ಅವಕಾಶ ಕೊಡಲ್ಲ ಅನ್ಸುತ್ತೆ ನಮ್ ನಾರಾಯಣಪಟ್ಟಣದವ್ರು. ಏನ್ ಹೇಳ್ತಿದೀಯ? ಸ್ವಲ್ಪ ಅರ್ಥ ಆಗೋ ತರ ಹೇಳು. ಪ್ರಕಾಶ್ ಇಲ್ಲಿಗೆ ಬಂದಿದ್ನಪ್ಪ, ಬಂದು ಗಲಾಟೆ ಮಾಡಿ ಹೋದ. ಈ ಮದ್ವೆ ಕಲ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನ ಅವನು. ಇವತ್ತು ಸಾಹೇಬ್ರ ಮೇಲೆ ಕೈ ಮಾಡಕ್ ಬಂದ. ಅವ್ರ ಕುತ್ತಿಗೆ ಪಟ್ಟಿ ಕೈ ಹಾಕ್ತಾನೆ. ಎಷ್ಟಪ್ಪ ಅವನ ಧೈರ್ಯ? ನಾನು ಹೋಗೋದೇನಾದ್ರು ಒಂಚೂರು ತಡ ಆಗಿದ್ದಿದ್ರೆ ಸಾಹೇಬ್ರಿಗೆ ಅವನು ಇವತ್ತು ಹೊಡೆದು ಬಿಡ್ತಿದ್ದ. ಇವತ್ತು ನಿನ್ ಕತೆ ಮುಗೀತು, ಬಿಡಲ್ಲ ನಾನು. ನಮ್ಮಿಂದ ಅವ್ರು ಇನ್ನು ಎಷ್ಟು ಅವಮಾನಗಳನ್ನ ಅನುಭವಿಸ್ತಾರಪ್ಪ. ನಮಗೋಸ್ಕರ ಎಷ್ಟು ಅಂತ ಸಹಿಸ್ಕೊಳ್ತಾರೆ ಹೇಳು. ನನ್ಗಂತೂ ಸಾಕಾಗಿ ಹೋಗಿದ್ಯಪ್ಪ ಇದನ್ನೆಲ್ಲ ನೋಡಿ. ನಾನೇನಾದ್ರೂ ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ವಿಷಯ ಪೊಲೀಸ್ ಅಂತೆಲ್ಲ ಹೋಗಿರೋದು. ಎಲ್ಲ ಮಾಡುದು ನಾವು. ಅವ್ನ್ ಬರ್ಲಿ ಕಣೆ, ಅವನ್ಗೊಂದ್ ಗತಿ ಕಾಣಿಸ್ತೀನಿ. ಬರ್ಲಿ. ಅಣ್ಣ, ನನ್ನ ಮಗನ ಪ್ರಕಾಶ ಮುಗಿಸ್ಬಿಡಣ. ನೋ 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 ನೋ, ಮದುವೆ ಆಗೋವರೆಗೂ ಅವ್ನಿಗೇನು ಆಗಬಾರ್ದು. ಎಸ್ಪೆಷಲಿ ನಾರಾಯಣಪಟ್ಟಣದಲ್ಲಿ ಅವ್ನು ಯಾರು ಕಣ್ಗೂ ಕಾಣಿಸ್ಬಾರ್ದು. ನೀವೊಂದು ಮಾತು ಹೇಳಿದ್ರಲ್ಲಣ್ಣ, ನಾರಾಯಣಪಟ್ಟಣದಿಂದನೇ ಅಭ್ಯಾಸ ಮಾಡ್ಬಿಡ್ತೀನಿ ಅವನನ್ನ. ಪ್ರಕಾಶ, ನಾವು ಪ್ರಕಾಶ ಮಾವ, ಏನ್ ಮಾಡ್ತಾ ಇದ್ದೀರಿ ಮಾವ? ಇನ್ನೇನ್ ಮಾಡ್ಲಪ್ಪ? ಇನ್ನೇನ್ ಮಾಡ್ಲಿ ಹೇಳು? ಸಾಹೇಬ್ರ ಮನೆಗೆ ಹೋಗಿ ಅವ್ರ ಹತ್ರ ಜಗಳ ಕಾಯ್ಕೊಂಡ್ ಬಂದಿದ್ಯಾ? ಅವ್ರ ಕೊರಳು ಪಟ್ಟಿ ಹಿಡಿದು ಕೇಳೋಂಥದ್ದು ಏನೋ ಇತ್ತು ನಿನ್ಗೆ? ಅವ್ರಿಗೆ ಹೆದರ್ಸ್ಬಿಟ್ಟು ಬಂದಿದ್ಯಲ್ಲೋ ನೀನು? ಮಾವ, ನನ್ನ ಮಾತನ್ನ ಸ್ವಲ್ಪ ಕೇಳಿ. ಏನೋ ಕೇಳಬೇಕು? ಮಧುರ ಏನೋ ಮಾಡಿದ್ಲು ನಿನ್ಗೆ? ಅವಳು ಮದುವೆ ನಿಲ್ಲಿಸ್ತೀನಿ ಅಂತ ಹೊರಟಿದ್ಯಲ್ಲ? ಎಲ್ಲರೂ ಸೇರ್ಕೊಂಡು ನನ್ನ ಹೆಣ್ಮಕ್ಳ ಜೀವನದ ಮೇಲೆ ಯಾತಕ್ಕೂ ಆಟ ಆಡ್ತಾ ಇದ್ದೀರಾ? 2 ಹೆಣ್ಮಕ್ಳನ್ನ ಕಳ್ಕೊಂಡು ಆರಾಮವಾಗಿ ಸಂತೋಷದಿಂದ ಜೀವನ ಮಾಡ್ತೀನಿ ಅಂತ ಅನ್ಕೊಂಡ್ರ ನೀವೆಲ್ಲ? ಎದೆ ಒಳಗಡೆ ಎಲ್ಲ ರಸ ದಗ ದಗ ಅಂತ ಉರಿತಾ ಇದೆ ಕಂಡ್ರು. ಹೆಣ್ಣೆತ್ತವ್ರ ಸಂಕಟ ಅರ್ಥ ಮಾಡ್ಕೊಂಡ್ರು. ಬೇಕಾದ್ರೆ ನಿನ್ ಕಾಲಿಗೆ ಬೇಕಿಲ್ಲ. ದಯವಿಟ್ಟು ನನ್ನ ಕಾಲಿಗೆ ಬೀಳ್ಬೇಡಿ. ನಿಮ್ಮ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗತ್ತೆ. ನಾನು ಮನುಷ್ಯನೇ. ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಮಾವ. ಬೇಡಪ್ಪ, ಖಂಡಿತ ಬೇಡ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಗಳ ಮದುವೆ ಮಾಡ್ತಾ ಇಲ್ಲ ಕಣೋ ನಾನು. ಅವಳಿಗೇನ್ ಬೇಕು ಏನ್ ಬೇಡ ಎಲ್ಲ ತಿಳ್ಕೊಂಡೇ ಮಾಡ್ತಾ ಇರೋದು. ಮಾವ, ನೀವು ನಿಮ್ಮ ಮಕ್ಕಳ ಮೇಲೆ ಇಟ್ಟಿರೋ ಕಾಳಜಿ ನನ್ಗೆ ಅರ್ಥ ಆಗ್ತಿದೆ. ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ನಿಮ್ಮನ್ನ ಕೂಡು ಮಾಡ್ತಿದೆ. ದಯವಿಟ್ಟು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಮಾವ. ನಮ್ಮ ಹೊಟ್ಟೆಪಾಡು ನಾವ್ ಹೆಂಗೋ ನೋಡ್ಕೋತೀವಿ. ಈಗ ಉಳ್ಕೊಂಡಿರೋದು ನಾನು, ನನ್ನ ಮಗಳು. ನಮ್ಮಿಬ್ಬರನ್ನು ಮುಗಿಸ್ಬಿಡ್ಬೇಕು ಅಂತ ನೀನ್ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಯಾಕೋ ಪ್ರಕಾಶ,
ನಮ್ಮನೆ ವಿಷಯಕ್ಕೆ ತಲೆ ಹಾಕಿ ನೀನು ಊರವರು ಎಲ್ಲ ಈ ತರ ಪ್ರಾಣ ತಿಂತಿದ್ದೀರಾ. ಬಿಟ್ಬಿಟ್ರು, ನಮ್ಮನ್ನ ಬಿಟ್ಬಿಟ್ರು. ಮಾವ ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತನ್ನ ಕೇಳಿ. ಪ್ರಕಾಶ, ಬೇಕಾದ್ರೆ ನಿನ್ ಕಾಲ್ ಬೀಳ್ತೀನಿ ಕಣೋ, ಬಿಟ್ಬಿಡೋ. ಮಾವ ಒಂದ್ ನಿಮಿಷ ಮಾವ, ನನಗೂ ಮಾತಾಡೋಕೆ ಅವಕಾಶ ಕೊಡಿ ಮಾವ. ಬೇಡಪ್ಪ, ಬೇಡ. ದಯವಿಟ್ಟು ಇನ್ನೊಂದು ಮಾತಾಡಿದ್ರು ನೀನು ನನ್ನ ಮೇಲೆ ಆಡೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ದಯವಿಟ್ಟು. ಮಾವ 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 ಬರೀ ಮುದ್ರ, ಆಟೋದವನ್ಗೆ ದುಡ್ಡು ಕೊಡಕ್ ಹೋಗಿದ್ದೆ. ಬನ್ನಿ ಮಾವ, ಕೂತ್ಕೊಳ್ಳಿ. ಬರೇ ಬಾ. ಕೂತ್ಕೊಳ್ಳಿ. ರಾಜು, ಜ್ಯೂಸ್ ತೊಂಬಾ. ನೋಡ್ತೇನೆ ಅಳಿಯಂದ್ರನ್ನ. ಎದೆನಲ್ಲಿ ಹೆಂಡತಿ ಸತ್ ಸಂಕಟ ಇದ್ರು ಅದನ್ನ ತೋರ್ಸ್ಕೋದೆ ಮೇಲ್ನೋಟಕ್ಕೆ ಖುಷಿಯಾಗಿದ್ದಾರೆ. ಹೌದಪ್ಪ, ನನಗೂ ಅರ್ಥ ಆಗ್ತಾ ಇದೆ. ಇದೇ ಕಡೆ ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ಸಾಕ್ಷಿ. ಅಪ್ಪ ಮಗಳೇನೋ ಗುಟ್ಟಾಗಿ ಮಾತಾಡ್ತಿದ್ರಿ. ನಮಗೂ ಹೇಳಿ, ನಾವು ಕೇಳಿಸ್ಕೊತೀವಿ. ನಮ್ ವಿಕ್ರಮ್ ನಿಮ್ಮೇಲಿಟ್ಟಿರೋ ಪ್ರೀತಿ ಡಬ್ಬಲ್ ಆಯ್ತು. ಅವನ್ ಪ್ರೀತಿ ಶಾಖ ಎಲ್ಲಿವರೆಗೂ ತಟ್ಟಿದೆ ಅಂದ್ರೆ, ನಿಮ್ ಕೊನೆ ಮಗಳಿಗೂ ಈಗ ಈ ಮನೆ ಸೊಸೆ ಆಗೋ ಅದೃಷ್ಟ. ಬಾ, ಯಾರಿಗುಂಟು ಯಾರಿಗಿಲ್ಲ ಹೇಳಿ. ಆದ್ರೂ ನಿಮಗ್ ತುಂಬಾ ಲಕ್ಕಿ ಫ್ಯಾಮಿಲಿ ಮೂರ್ತಿಗಳೇ. ನಿಮ್ಮದು ಒಂದೇ ಮನೆನಾ? ಆ ಮನೆಗೆಲ್ಲ ನಮ್ ವಿಕ್ರಮ್ ಸಿಂಹ ಒಬ್ನೇ ಅಳಿಯ. ಮಧುರ, ಹೇಗನ್ಸುತ್ತಮ್ಮ ಈ ಮನೆ ನಿನ್ಗೆ? ನಿನಗೇನು ಚೆನ್ನಾಗೇ ಅನ್ಸಿರತ್ತೆ ಬಿಡು. ಯಾಕೆ ಹೇಳು, ನಿಮ್ಮಕ್ಕ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದಾಗ ಅವಳ ಜೊತೆಲೇ ನೀನು ಬಂದು ಇಲ್ಲೇ ಇದ್ದೀಯಲ್ಲ.
ಈ ಮನೆ ಮೂಲೆ ಮೂಲೆಲೂ ಎಲ್ಲೆಲ್ಲಿ ಏನೇನಿದೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಹೆಣ್ಣು ಅಂದ್ರೆ ಚಾಲಾಕಿ, ಚಾಲಾಕಿ ಅಂದ್ರೆ ನೀನೇ ಕಣೆ ಮಧುರ. ನಮ್ ವಿಕ್ರಮ್ ಸಿಂಹ ನಾರಾಯಣಪಟ್ಟಣದ ಅಳಿಯನಾಗೆ ಉಳ್ಕೊಳ್ಳೋದಕ್ಕೆ ನಿನ್ ಸಾಥು ತುಂಬಾ ಮುಖ್ಯ. ನಾರಾಯಣಪಟ್ಟಣದ ಜನ ಸತ್ರು ನಮ್ ವಿಕ್ರಮ್ ಒಳ್ಳೆತನ ಮಾತ್ರ ಮರೆಯಲ್ಲ ಕಣೆ, ಅಲ್ವಾ ವಿಕ್ರಮ್? ನಡೀಲಿ ನಡೀಲಿ. ಇನ್ನು ನಾನು ಅದು ಏನೇನ್ ನೋಡ್ಬೇಕೋ, ಏನೇನ್ ಕಣ್ ತುಂಬಿಸ್ಕೋಬೇಕೋ. ಮೂರ್ತಿಗಳೇ ಯಾವಾಗ ಬಂದ್ರಿ? ಹೀಗ್ ತಾನೇ ಬಂದ್ವಿ. ತುರ್ತಾಗಿ ಬನ್ನಿ ಅಂತ ಕರೆದಿದ್ದು ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಪುರೋಹಿತರು ಫೋನ್ ಮಾಡಿದ್ರು, ನಾಳೆ ದಿನ ತುಂಬಾ ಚೆನ್ನಾಗಿದೆಯಂತೆ. ಶಭಾಷ್ ವಿಕ್ರಮ್, ಅಂತೂ ನೀನು ಮತ್ತೊಮ್ಮೆ ನಿರೂಪಿಸ್ಬಿಟ್ಟೆ ರೂಲಿಂಗ್ ಪಾರ್ಟಿ MLA ಅಂತ. ಎಷ್ಟು ಸುಲಭವಾಗಿ ನಂಬಿಸ್ಬಿಟ್ಟೆ ಅಲ್ವಾ ಎಲ್ಲಾರನ್ನು. ಆ ಮಧುರ ಬ್ಲೈಂಡ್ ಆಗಿ ನಾನು ನಮ್ಮ ಭಾವಂಗೆ ಸಂಗಾತಿ ಆಗ್ತೀನಿ, ಈ ಮನೆ ಸೊಸೆಯಾಗಿ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಎಷ್ಟು ಕೂಲಾಗಿ ಹೇಳೇ ಬಿಟ್ಲು. ಎಲ್ಲ ಕಲ್ತಿದ್ದೀನಿ ಅಂತ ನಾನ್ ಮೆರಿತಾ ಇದ್ದೆ, ನನ್ನೇ ಮೆರೆಸ್ಬಿಟ್ಟಿಯಲ್ಲ ವಿಕ್ರಮ್ ನೀನು. ಜೀವನದಲ್ಲಿ ಚೌಕ ಬಾರದಾಟ ಎಷ್ಟು ಚೆನ್ನಾಗಿ ಆಡ್ತೀಯೋ. ಯಾವ ಕಾಯಿನ ಹೊರಗೆ ಕಳಿಸ್ಬೇಕು ಅದನ್ನ ಹೊರಗೆ ಕಳಿಸ್ತೀಯಾ, ಯಾವ ಕಾಯಿನ ಒಳಗೆ ಹೇಳ್ಕೋಬೇಕು ಅದನ್ನ ಒಳಗೆ ಹೇಳ್ಕೋತೀಯಾ. ಹೇಗೋ ಸಾಧ್ಯ ಇದೆಲ್ಲ? ಎಷ್ಟು ದಿನದ ಪ್ಲಾನು ವಿಕ್ರಮ್? ನಾರಾಯಣಪಟ್ಟಣದ ಜನದ ಎದುರುಗಡೆ ಒಳ್ಳೆಯನಾಗೆ ಉಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಾಗಿತ್ತಾ? ಇದ್ದಕ್ಕಿದ್ದ ಹಾಗೆ ಮೇಘನ ಸಾಯ್ತಾಳೆ, ಇದ್ದಕ್ಕಿದ್ದ ಹಾಗೆ ನಮ್ ವಿಜಯ್ ಕಾಣೆ ಆಗ್ತಾನೆ. ಏನೇನೋ ನಡೀತಾ ಇದ್ರು ಯಾರಿಗೂ ಏನೂ ಅರ್ಥ ಆಗಲ್ಲ. ಮೇಘನ ಜೊತೆ ಸಂಬಂಧ ಮುರಿಯೋದಕ್ಕೆ ಮಧುವಂತಿ ಬಂದ್ಲು, ಈಗ ಮಧುರಾಜ್ ಯಾರೇ ಬಂದ್ರು ಯಾರೇ ಬಂದಿಲ್ಲ ಅಂದ್ರೂ ಈ ಮದ್ವೆ ನಡೆಯುತ್ತೆ. ಇದು ಸತ್ಯ, ಇದು ಸತ್ಯ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅಲ್ಲ, ಈ ಮದುವೆ ನಡೆದ ಮೇಲೆ ಈ ಸಂಬಂಧ ಎಷ್ಟು ದಿನ ಬಾಳತ್ತೆ ಅಂತ. ಕೊನೆ ತನಕ ನನ್ ಜೀವ ಇರೋವರೆಗೂ ಮಧುರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರ ಅಕ್ಕಂಗೆ ಸಪೋರ್ಟ್ ಮಾಡಿರೋಳು. ಆದ್ರೆ ಇವಳು ನಮ್ಮ ಭಾವನೆ ಕರೆಕ್ಟ್, ನಮ್ಮ ಭಾವ ಮಾಡಿದೆ ಸರಿ ಅಂತ ನನ್ನ ಪರವಾಗಿ ನಿಂತಿದ್ದಾಳೆ. ಮಧುರ ನನ್ನ ಪಾಲ್ಗೆ ದೇವತೆ, ನನ್ನ ದೇವತೆ ಅವಳು. ಮೊದಲೇ ಸಲ ನಿಜವಾದ ಪ್ರೀತಿ ಏನು ಅನ್ನೋದನ್ನ ಮಧುರ ನಂಗೆ ತೋರಿಸ್ಕೊಟ್ಟಿದ್ದಾಳೆ. ನನ್ನ ಪ್ರೀತಿ ಕಣ್ಗಳನ್ನ ತೆರೆಸಿದ್ದಾಳೆ. ಅವಳಿಗೋಸ್ಕರ ನನ್ನ ಬದುಕನೆ ಮುಡುಪಾಗಿಡ್ತೀನಿ. ಸಾಹೇಬ್ರೆ, 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 ಡಾಕ್ಟರ್ ನೀವೇನಾಯ್ತು ಸಾಹೇಬ್ರೆ? ಏನಿದು ರಕ್ತ? ನಮ್ಮ ಮನೆಯವ್ರು ಯಾರನ್ನ ನಿಮ್ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೇಘ್ವಿನ್ ಬಾಡಿ ಡೊನೇಟ್ ಆಯ್ತಾ? ಅದನ್ನ ಹೇಳೋಣ ಅಂತಾನೆ ಪ್ರಯತ್ನ ಪಟ್ಟೆ. ಇಷ್ಟು ದಿವಸ ನನ್ನನ್ನು ಲಾಕ್ ಮಾಡ್ಬಿಟ್ಟಿದ್ರು. ಲಾಕ್ ಮಾಡಿದ್ರ? ಯಾರು?
ವಿಜಯ್. ನೀವು ಕೂಡಾಕಿ ಜಾಗದಿಂದ ತಪ್ಪಿಸ್ಕೊಂಡಿದ್ದಾರೆ. ವಿಕ್ರಮ್ ಕುಮಾರ್ ಸರ್ ಈ ಕೆಲಸ ಎಲ್ಲ ಮಾಡಿಸಿದ್ದು. ನಾನೇ ನೆರಿಗೆ ಸರಿ ಮಾಡ್ತೀನಿ. ನೀನು ನನ್ನ ಜೊತೆ ಇರ್ತೀಲ್ವಾ? ನನ್ನ ಜೊತೆ ಇರ್ತೀಲ್ವಾ? ಹೋಗ್ಲಿ, ನನ್ನಿಂದ ದೂರ ಹೋಗಲ್ಲತ್ತ ಪ್ರಾಮಿಸ್ ಮಾಡು. ಇಷ್ಟು ಸಾಕು. ಒಡವೆಗಳೇ ಹಾಕ್ಕೊಳ್ದೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಗೊತ್ತಾ ನೀನು? ನೀನು ಒಡವೆ ಹಾಕ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣ್ಬೋದು. ನನ್ನ ಕಣ್ದೃಷ್ಟಿನೇ ನಿನಗೆ ತಾಕ್ಬಿಡುತ್ತೆ ಕಣೆ. ನಿನ್ನ ಮದುವೆನ ಇಷ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಅಂತ ನಿನಗೆ ಬೇಜಾರಿಲ್ಲ ತಾನೆ? ಇಲ್ಲ ಅಮ್ಮ, ಖುಷಿ ಪಡೋದಕ್ಕೆ ಸಂಬಂಧಗಳು ಭಾವನೆಗಳಷ್ಟೇ ಬೇಕು, ಅದ್ದೂರಿ ಅಲ್ಲ ಅಲ್ವಾ? ನಿನ್ನ ನೋಡಿದ್ರೆ ನನಗೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ? ನಡೆದಿರೋ ದುಃಖಗಳೆಲ್ಲ ಕಳೆದೋಗುತ್ತೆ ಕಣೆ. ನಿನ್ನಲ್ಲಿ ಏನೋ ಒಂದು ಅಗಾಧ ಶಕ್ತಿ ಇದೆ ಮಧುರ. ನೀನ್ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಮ್ಮ ಮನೆ ತುಂಬ ಬರೀ ಸಂತೋಷನೇ ತುಂಬಿ ತುಳ್ಕಾಡತ್ತೆ ಅಂತ ಅನ್ಕೊಂಡಿದ್ದೀನಿ.
नयनं मधुरं हसितं मधुरं हृदयं मधुरं गमनं मधुरं मधुराधिपतेरखिलं मधुरं 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 ನಾವಾಗೆ ನೋಡಿದ ಹುಡುಗಿ ನಮ್ಮ ನಂಬಿಕೆ ಉಳಿಸ್ಕೊಳ್ಳಿಲ್ಲ. ತಾನಾಗೆ ಒಳಗೆ ಬಂದಿರೋ ಮಧುರ ನಮ್ ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ತಾಳೆ ಅಂತ ಅನ್ಕೊಂಡಿದೀನಿ. ಮಧುರ ನಿನಗೆ ಒಳ್ಳೆ ಜೋಡಿ ಅಲ್ವೇನ ಮಗನೆ? ಮಧುರ ಎಲ್ಲರಿಗಿಂತ ಡಿಫ್ರೆಂಟ್. ಅವಳು ತುಂಬಾ ಜವಾಬ್ದಾರಿ ಇರೋ ಹುಡುಗಿ. ಅವಳು ಖಂಡಿತ ನಮ್ಮನ್ನೇ ಬೆಳಗ್ತಾಳಮ್ಮ. ಇನ್ಮೇಲೆಲ್ಲ ಒಳ್ಳೇದಾಗತ್ತೆ. ಇಂಥ ಸಮಯದಲ್ಲಿ ವಿಜಯ್ ಕಾಣಿಸ್ತಾ ಇಲ್ವಲ್ಲ? ಏನೇ ಆದ್ರೂ ಅವನಿದ್ರೇನೆ ಮದ್ವೆ ಮನೇಲಿ ಕಳೆ ಅಂತ ಅನ್ಸ್ಕೊಳ್ಳೋದು. ಎಷ್ಟು ಓಡಾಡ್ತಿದ್ದ ಅಲ್ವಾ ಅದ್ಗೆ? ಅದರಲ್ಲೂ ಅಣ್ಣನ ಮದ್ವೆ, 2ನೇ ಮದ್ವೆ. ಅವನಿಗೆ ಗೊತ್ತಾಗಿದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ದ. ಅವನು ಇದ್ದಕ್ಕಿದ್ದ ಹಾಗೆ ಹೇಗೆ ಕಾಣೆ ಆಗೋಕ್ಕಾಗತ್ತೆ ಹೇಳಿ? ನಮ್ ವಿಕ್ರಮ್ ಸಿಂಹ MLA ಕಾಣೆ ಆಗಿರೋದು ಅವನ ತಮ್ಮನೇ. ಆದ್ರೂ ಯಾರು ಹುಡುಕೋ ಪ್ರಯತ್ನನೇ ಮಾಡಲಿಲ್ಲ ಅಲ್ವಾ ವಿಕ್ರಮ್?